ಸಿದ್ಧಾತ್ಮ. ಜನರು ಸತ್ಸಂಗಕ್ಕೆ ಬರೋದ್ರಿಂದ ಆಗುವ ಪ್ರಯೋಜನ. ತುಂಬಾ ಅದ್ಭುತವಾದಂಥ ಪ್ರಶ್ನೆ. ವಿಚಾರಣ ಜಾಯಿತೆ ಜ್ಞಾನಂ. ಯಾವುದೇ ವಿಷಯದ ಬಗ್ಗೆ ನಾವು ವಿಚಾರಣೆಯನ್ನ ಮಾಡಿದ್ರೆ ಮಾತ್ರನೇ ಅದರ ಬಗ್ಗೆ ಪೂರ್ವ ಪರಂಪರೆಗಳು ನಮಗೆ ಗೊತ್ತಾಗುತ್ತೆ, ತತ್ಪರವಾಗಿರುವಂತಹ ಜ್ಞಾನ ನಮಗೆ ಸಿಗುತ್ತೆ. ಪ್ರಾಣಿಗಳಿಗೂ ಮನುಷ್ಯನಿಗೂ ಇರುವ ವ್ಯತ್ಯಾಸವೇ? ಈ ಪ್ರಕೃತಿಯಲ್ಲಿ 84 ಲಕ್ಷ ಕೋಟಿ ಜೀವರಾಶಿಗಳು ಅಂತ ಹೇಳಿದ್ರಲ್ಲ, ಹಾಗಾದರೆ ಮನುಷ್ಯ ವಿಭಿನ್ನವಾಗಿದೆ. ಮನುಷ್ಯನಿಗೂ ಆ ಪ್ರಾಣಿ ಪಕ್ಷಿಗಳಿಗೂ ವ್ಯತ್ಯಾಸ ಏನು ಗುರು? ಆಹಾರ ನಿದ್ರಾ ಭಯಂ 5 ನಿಂಚ ತತ್ಪಸುವಿನಾಂ ಸಮಾನಃ ಜ್ಞಾನಂ ನರನಾಂ ವೇದಿಕೋ ವಿಶೇಷ ಜ್ಞಾನವಿಹೀನ ಪಸುವಿ ಸಮಾನಃ ಅಂತೇಳಿ ಉತ್ತರ ಗೀತೆಯಲ್ಲಿ ಸ್ವಾಮಿ ಹೇಳಿದ್ದಾರೆ. ಹೌದು ಗುರುಜಿ, ಇದು ಉತ್ತರ ಗೀತೆ ಅಂದ್ರೆ ಏನು? ನಾವು ಮಹಾಭಾರತ ಭಗವದ್ಗೀತೆ ಎಲ್ಲ ಕೇಳಿದ್ದೀವಿ, ಉತ್ತರ ಗೀತೆ ನಾವು ಕೇಳಿಲ್ಲ. ಈ ಉತ್ತರ ಗೀತೆ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ? ಶ್ರೀಕೃಷ್ಣ ಪರಮಾತ್ಮರಿಗೂ ಮತ್ತು ಅರ್ಜುನನಿಗೆ ನಡುವೆ ನಡೆಯುವಂತಹ ಸಂಭಾಷಣೆಗೆ ಉತ್ತರ ಗೀತೆ. ಸ್ಕೂಲು, ಕಾಲೇಜು, ಫ್ರೆಂಡ್ಸು, ಯಾವ ಗುರುಗಳು ನಮ್ಗೆ ಹೇಳಿಲ್ಲ ಇದ್ರ ಬಗ್ಗೆ. ಇದ್ರ ಉತ್ತರ ಗೀತೆ ನಾವು ಮೊದಲ ಹೊರಡು ಇದನ್ನ ಫಸ್ಟ್ ಟೈಮ್ ಕೇಳ್ತಾ ಇದ್ವಿ. ಇನ್ನೊಂದು ಪ್ರಶ್ನೆ, ಬ್ರಹ್ಮವಿದ್ಯೆ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ವಿದ್ಯೆ ಅಂತ ಹೇಳಿ, ಈ ಬ್ರಹ್ಮವಿದ್ಯೆ ಕಲಿಯುವುದರಿಂದ ನಮಗೇನು ಪ್ರಯೋಜನ? ಅನ್ಯ ವಿದ್ಯಾ ಪರಿಜ್ಞಾನಂ ಅವಶ್ಯಂ ಸರ್ವಂ ಭವೇತ್ ಬ್ರಹ್ಮ ವಿದ್ಯಾ ಪರಿಜ್ಞಾನಂ ಬ್ರಹ್ಮ ಪ್ರಾಪ್ತಿ ಕರ್ಮ ಸ್ಥಿರಮ ಅಂತ ಹೇಳಿ. ಹಾಗಾದ್ರೆ ಇದೇ ಬ್ರಹ್ಮವಿದ್ಯೆಯಿಂದ ನಮಗೆ ಹೇಗೆ ಗೊತ್ತಾಗುತ್ತೆ? ಒಂದೊಂದು ಪರಂಪರೆಯಲ್ಲೂ ಒಂದೊಂದು ವಿದ್ಯೆಯನ್ನು ಗುರುಗಳ ಮುಖಾಂತರ ಉಪದೇಶ ಮಾಡ್ತಾರೆ. ಇದೇ ಬ್ರಹ್ಮವಿದ್ಯೆ ಅಂತ ಹೇಗೆ ಗೊತ್ತಾಗುತ್ತೆ? ಇದಕ್ಕೆ ಶಾಸ್ತ್ರ ಪ್ರಮಾಣ ಭಗವದ್ಗೀತೆ 5ನೇ ಅಧ್ಯಾಯ 27ನೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಸ್ವಾಮಿ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ 5ನೇ ಅಧ್ಯಾಯ 27ನೇ ಶ್ಲೋಕ ಸ್ವಲ್ಪ ತಿಳಿಸ್ಕೊಡ್ತೀರಾ? ಬಹಳ ಜನಕ್ಕೆ ಕ್ಲಾರಿಫಿಕೇಶನ್ ಸಿಗುತ್ತೆ ಅಂತ ತಿಳಿಸ್ತೀರಾ? ಸ್ಪರ್ಶಾನ್ ಕೃತ್ವಾನ್ ಬಹಿರ್ಬಾಹ್ಯಂ ಚಕ್ಷುಷೈವಂತರೆ ಭ್ರುವೋ ಪ್ರಾಣ ಅಪಾನ ಸಮಕೃತ್ವಂ ನಾಸಭ್ಯಂತರ ಚಾರಿಣೌ. ಭಗವಂತ ಎಲ್ಲಿದ್ದಾನೆ? ಇದಕ್ಕೆ ಭಗವದ್ಗೀತೆ 18ನೇ ಅಧ್ಯಾಯ 61ನೇ ಶ್ಲೋಕದಲ್ಲಿ ಸ್ವಾಮಿ ಹೇಳಿದ್ದಾರೆ, ಈಶ್ವರ ಸರ್ವಭೂತಾನಾಂ ಹೃದಯೇಶರ್ಜುನ ತಿಷ್ಠತಿ ಭ್ರಮಿಯಾನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯಯ ಅಂತೇಳಿ ಹೇಳಿದ್ದಾರೆ ಸ್ವಾಮಿ. ನಮಸ್ತೆ ಸಿದ್ಧಾತ್ಮ. ನಮಸ್ಕಾರ. ನಮಸ್ತೆ ಸಿದ್ಧಾತ್ಮ. ಜನರು ಸತ್ಸಂಗಕ್ಕೆ ಬರೋದ್ರಿಂದ ಆಗುವ ಪ್ರಯೋಜನ? ತುಂಬಾ ಅದ್ಭುತವಾದಂತ ಪ್ರಶ್ನೆ. ವಿಚಾರಣ ಜಾಯಿತೆ ಜ್ಞಾನಂ. ಯಾವುದೇ ವಿಷಯದ ಬಗ್ಗೆ ನಾವು ವಿಚಾರಣೆಯನ್ನ ಮಾಡಿದ್ರೆ ಮಾತ್ರನೇ ಅದರ ಬಗ್ಗೆ ಪೂರ್ವ ಪರಂಪರೆಗಳು ನಮಗೆ ಗೊತ್ತಾಗುತ್ತೆ, ತತ್ಪರವಾಗಿರುವಂತಹ ಜ್ಞಾನ ನಮಗೆ ಸಿಗುತ್ತೆ. ಇಲ್ಲಿ ವಿಚಾರಣೆ ಹೇಗಿರಬೇಕು ಅಂತಂದ್ರೆ, ನಾನು ಯಾರು, ಪ್ರಕೃತಿ ಹೇಗೆ ಉದ್ಭವಿಸಿತ್ತು, ಹುಟ್ಟು ಸಾವುಗಳು ಅನ್ನೋದು ನಡೀತಾ ಇದೆ, ದೇಹ ತ್ಯಜಿಸಿದ ನಂತರ ಆತ್ಮ ಏನಾಗುತ್ತೆ ಅನ್ನುವ ರೀತಿಯಲ್ಲಿ ವಿಚಾರಣೆ ಇರಬೇಕು. ಈ 84 ಲಕ್ಷ ಜೀವರಾಶಿಗಳಲ್ಲಿ ವಿಶೇಷವಾಗಿ ಮನುಷ್ಯನಿಗೆ ಮಾತ್ರನೇ ನಾನು ಅಂದ್ರೆ ಯಾರು, ಪರಮಾತ್ಮ ಅನ್ನುವನೊಬ್ಬ ಇದ್ದಾನೆ, ಈ ಸೃಷ್ಟಿಯನ್ನು ಯಾವುದೋ ಒಂದು ಶಕ್ತಿ ನಡೆಸ್ತಾ ಇದೆ, ಆ ಶಕ್ತಿ ಅಂದ್ರೆ ಏನು ಅಂತ ತಿಳ್ಕೊಳೋ ಅಂತ ಅದೃಷ್ಟ ಇರೋದು ಮಾನವನಿಗೆ ಮಾತ್ರನೇ. ಇತರ ಜೀವರಾಶಿಗಳಿಗೆ ಅದೃಷ್ಟ ಅನ್ನೋದು ಇಲ್ಲ. ಹಾಗಾಗಿ ಈ ತರ ವಿಚಾರಣೆಯನ್ನ ಮಾಡಿದಾಗ ತತ್ಪರವಾಗಿರುವಂತಹ ಜ್ಞಾನ ನಮಗೆ ಲಭಿಸುತ್ತೆ. ಅದೇ ಸತ್ಸಂಗ. ಪ್ರಾಣಿಗಳಿಗೂ ಮನುಷ್ಯನಿಗೂ ಇರುವ ವ್ಯತ್ಯಾಸವೇನು? ಈ ಪ್ರಕೃತಿಯಲ್ಲಿ 84 ಲಕ್ಷ ಕೋಟಿ ಜೀವರಾಶಿಗಳು ಅಂತ ಹೇಳಿದ್ರಲ್ಲ, ಹಾಗಾದ್ರೆ ಮನುಷ್ಯ ವಿಭಿನ್ನವಾಗಿದ್ದಾನೆ. ಮನುಷ್ಯನಿಗೂ ಆ ಪ್ರಾಣಿ ಪಕ್ಷಿಗಳಿಗೂ ವ್ಯತ್ಯಾಸ ಏನು ಗುರುಜಿ? ತುಂಬಾ ಅದ್ಭುತವಾದಂತ ಪ್ರಶ್ನೆ. 84 ಲಕ್ಷ ಜೀವರಾಶಿಗಳಲ್ಲೂ ಮನುಷ್ಯನಿಗೆ ಮಾತ್ರನೇ ವಿಚಕ್ಷಣೆ ಜ್ಞಾನ ಅನ್ನೋದು ಇರೋದು. ಇತರ ಪ್ರಾಣಿಗಳಿಗೆ ಜ್ಞಾನ ಎಲ್ಲ ಜೀವಿಗಳಿಗೂ ಇದೆ, ಆದ್ರೆ ವಿಚಕ್ಷಣ ಜ್ಞಾನ ಅನ್ನೋದು ಮನುಷ್ಯನಿಗೆ ಮಾತ್ರನೇ ಇದೆ. ಹಾಗಾಗಿ ಆಹಾರ ನಿದ್ರಾ ಭಯಂ 5 ನಿಂಚ ತತ್ಪಸುವಿನಾಂ ಸಮಾನಃ ಜ್ಞಾನಂ ನರನಾಂ ವೇದಿಕೋ ವಿಶೇಷ ಜ್ಞಾನವಿಹೀನ ಪಸುವಿ ಸಮಾನಃ ಅಂತೇಳಿ ಉತ್ತರ ಗೀತೆಯಲ್ಲಿ ಸ್ವಾಮಿ ಹೇಳಿದ್ದಾರೆ. ಓಕೆ. ಆಹಾರ, ನಿದ್ರೆ,
ಭಯ, ಮೈದುನ ಕ್ರಿಯೆ, ಸಂತಾನೋತ್ಪತ್ತಿ, ಅದರ ಲಾಲನೆ ಪಾಲನೆಗಳು ಈ ಪ್ರಕೃತಿಯಲ್ಲಿ ಇತರ ಜೀವರಾಶಿಗಳಿಗೂ ನಮಗೂ ಸರಿಸಮಾನವಾಗಿ ಇದೆ, ಏನು ವ್ಯತ್ಯಾಸಗಳಿಲ್ಲ. ಆದ್ರೆ ಜ್ಞಾನಂ ನರನಾಮೇದಿಕೋ ವಿಶೇಷ. ಜ್ಞಾನ ಅನ್ನುವುದು ಮನುಷ್ಯನಿಗೆ ಮಾತ್ರ ವಿಶೇಷವಾಗಿ ಭಗವಂತ ಕೊಟ್ಟಿದ್ದಾನೆ. ಆ ಜ್ಞಾನವನ್ನು ನಾವು ತಿಳಿಯೋ ಪ್ರಯತ್ನ ಮಾಡಿಲ್ಲ ಅಂತಂದ್ರೆ ಜ್ಞಾನವಿಹೀನ ಪಶುಭಿ ಸಮಾನಃ ಅಂತ ಹೇಳಿದ್ದಾರೆ ಉತ್ತರಗೀತೆಯಲ್ಲಿ. ಅಂದ್ರೆ ಆ ಜ್ಞಾನವನ್ನು ನಾವು ತಿಳ್ಕೊಂಡು ನಾವು ಪ್ರಯತ್ನ ಮಾಡ್ಲಿಲ್ಲ ಅಂತಂದ್ರೆ ನಾವು ಪಶುಗಳ ಸಮಾನ, ಪ್ರಾಣಿಗಳ ಸಮಾನ ಅಂತ ಇದರ ಅರ್ಥ. ಅಂದ್ರೆ ವಿದ್ಯೆ ವಿಹೀನ ದ್ವಿಪಾನ ಪಶು ಅಂತ. ದ್ವಿಪಾನ ಪಶು ಅಂದ್ರೆ ಅದು 4 ಕಾಲು ಪ್ರಾಣಿ, ನಾವು 2 ಕಾಲು ಪ್ರಾಣಿ ಅಷ್ಟೇ. ವಿದ್ಯೆ, ಈ ಜ್ಞಾನದ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂತಂದ್ರೆ ನಾವು ಪ್ರಾಣಿಗಳ ಸಮಾನನೇ. ಹಾಗಾದ್ರೆ 2 ಕಾಲು ಪ್ರಾಣಿಗೆ ಬೆನ್ನು ಮೂಳೆ ನೇರವಾಗಿರುತ್ತೆ, 4 ಕಾಲು ಪ್ರಾಣಿಗೆ ಬೆನ್ನು ಮೂಳೆ. ಹೌದು, 4 ಕಾಲು ಪ್ರಾಣಿಗೆ ಈ ತರ ಹಾರಿಜಾಂಟಲ್ ಆಗಿರುತ್ತೆ ಬೆನ್ನು ಮೂಳೆ. ಹಾಗಾಗಿ ಅದಕ್ಕೆ ಜ್ಞಾನಕ್ಕೆ ಅರ್ಹತೆ ಇಲ್ಲ ಅದಕ್ಕೆ ಸೃಷ್ಟಿಯಲ್ಲಿ. ಹಾ, ಮನುಷ್ಯನಿಗೆ ಮಾತ್ರನೇ ನೇರವಾಗಿ 90 ಡಿಗ್ರಿಯಲ್ಲಿ ಇರುತ್ತೆ, ಅಂದ್ರೆ ಊರ್ಧ್ವಕ್ಕೆ ಇರುತ್ತದೆ ಅವನು. ಹಾಗಾಗಿ ಜ್ಞಾನವನ್ನ ಅವನು ಡೈರೆಕ್ಟ್ ಆಗಿ ಪಡಿಬಹುದು. ಹೌದು ಗುರುಜಿ, ಇದು ಉತ್ತರ ಗೀತೆ ಅಂದ್ರೆ ಏನು? ನಾವು ಮಹಾಭಾರತ, ಭಗವದ್ಗೀತೆ ಎಲ್ಲ ಕೇಳಿದೀವಿ, ಉತ್ತರ ಗೀತೆ ನಾವು ಕೇಳಿಲ್ಲ. ಈ ಉತ್ತರ ಗೀತೆ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ? ಭಗವದ್ಗೀತೆ ಅಲ್ಲಿ ಸಾಕಷ್ಟು ಯೋಗ ಮಾರ್ಗಗಳನ್ನು ಮತ್ತೆ ಕರ್ಮಯೋಗಗಳನ್ನು ಸೂಚಿಸ್ತಾರೆ ಸ್ವಾಮಿ ಅರ್ಜುನನಿಗೆ. ಅಲ್ಲಿ ಭಗವದ್ಗೀತೆ ಆದ್ಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಅರ್ಜುನ ಪ್ರಶ್ನೆ ಮಾಡ್ತಾನೆ ಸ್ವಾಮಿಗೆ, ಶ್ರೀಕೃಷ್ಣ ಪರಮಾತ್ಮರಿಗೆ, ಸ್ವಾಮಿ ನೀವು ಆವಾಗ ನನಗೆ ಅನೇಕವಾಗಿರುವಂತಹ ಯೋಗ ಮಾರ್ಗಗಳನ್ನ ಸೂಚಿಸಿದ್ರಿ, ಆದ್ರೆ ನನ್ಗೆ ಕರ್ಮಯೋಗ ಬಿಟ್ರೆ ಬೇರೆ ಏನು ನನ್ನ ತಲೆ ಒಳಗಡೆ ಹೋಗ್ಲಿಲ್ಲ. ಆತ್ಮ ಮತ್ತು ಪರಮಾತ್ಮ ಮತ್ತು ಜ್ಞಾನ ಮಾರ್ಗವನ್ನು ನೀವು ಹೇಳಿದ್ರಿ, ಅದ್ರ ಬಗ್ಗೆ ನನ್ಗೆ ಇವಾಗ ತಿಳ್ಕೊಬೇಕು ಅಂತ ಅನಿಸ್ತಾ ಇದೆ, ಮತ್ತೊಂದು ಬಾರಿ ಹೇಳ್ತೀರಾ ಅಂತ ಕೇಳಿದಾಗ ಆವಾಗ ಸ್ವಾಮಿ ಅರ್ಜುನನ್ಗೆ ಹೇಳ್ತಾರೆ. ಆವಾಗ ಶ್ರೀಕೃಷ್ಣ ಪರಮಾತ್ಮರಿಗೂ ಮತ್ತು ಅರ್ಜುನನ್ಗೆ ನಡುವೆ ನಡೆಯುವಂತಹ ಸಂಭಾಷಣೆಯೇ ಉತ್ತರ ಗೀತೆ. ಉತ್ತರ ಗೀತೆ ಅಂತಂದ್ರೆ ಇಲ್ಲಿಂದ ಕೆಳಗಡೆಗೆ ಹೋದ್ರೆ ದಕ್ಷಿಣಾಯನ, ಇಲ್ಲಿಂದ ಮೇಲೆ ಹೋದ್ರೆ ಉತ್ತರಾಯಣ. ಅಂದ್ರೆ ಉತ್ತರ ಗೀತೆ ಅಂದ್ರೆ ಊರ್ಧ್ವಕ್ಕೆ ಹೋಗೋದು ಅಂತ ಅರ್ಥ. ಊರ್ಧ್ವಕ್ಕೆ ಹೋಗ್ಬೇಕು ಅಂದ್ರೆ ಊರ್ಧ್ವಕ್ಕೆ ಹೋಗೋದನ್ನ ಉತ್ತರ ಗೀತೆ ಅಂತ ಹೇಳಿ. ಅಂದ್ರೆ ನಾವು ಇಲ್ಲಿಂದ ಮೇಲಕ್ಕೆ ಹೋಗ್ಬೇಕು, ಈ ತ್ರಿಗುಣಗಳನ್ನ ದಾಟಿ ಮೇಲಕ್ಕೆ ಹೋಗೋದೇ ಉತ್ತರ ಗೀತೆ. ಆ ಒಂದು ಮರ್ಮ, ಸೀಕ್ರೆಟ್ ಭಾಷಣೆಯನ್ನ ಅರ್ಜುನನಿಗೂ ಮತ್ತೆ ಶ್ರೀಕೃಷ್ಣ ಪರಮಾತ್ಮರಿಗೂ ನಡೀತದೆ. ಅವಾಗ ಉತ್ತರ ಗೀತೆ ಅಂದ್ರೆ ಇನ್ನೇನು ಅಲ್ಲ, ಉತ್ತರ ಗೀತೆ ಅಂದ್ರೆ ಈ ತ್ರಿಗುಣಗಳನ್ನ ದಾಟಿ ಹೋಗ್ಬೇಕು. ಯಾವುದು? ತಮೋಗುಣ, ರಜೋಗುಣ, ಸತ್ವಗುಣ, ಈ 3 ಗುಣಗಳನ್ನ ದಾಟಿ ಮೋಕ್ಷದ ಕಡೆಗೆ ಹೋಗೋದೇ ಉತ್ತರ ಗೀತೆ. ಅದನ್ನ ಉತ್ತರಾಯಣ ಅಂತ ಹೇಳ್ತಾರೆ. ಆ ಉತ್ತರ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರಿಗೂ ಮತ್ತು ಅರ್ಜುನನಿಗೂ 2ನೇ ಬಾರಿ ನಡೆದಂತದ್ದು ಉತ್ತರ ಗೀತೆ. ಸಾಕಷ್ಟು ಜನ ಕೇಳಿರಲಿಲ್ಲ ಅದು. ಯಾಕಂತಂದ್ರೆ ಭಗವದ್ಗೀತೆ ಗೊತ್ತು, ಮಹಾಭಾರತ ಗೊತ್ತು, ಮತ್ತೆ ಏನೋ ಭಾಗವತ ಗೊತ್ತು, ಅಷ್ಟದಶ ಪುರಾಣಗಳು ಗೊತ್ತು. ಆದ್ರೆ ಉತ್ತರ ಗೀತೆ ಏನಂದ್ರೆ ಅಷ್ಟು ಜನಕ್ಕೆ ಗೊತ್ತಿಲ್ಲ, ತುಂಬಾ ಜನಕ್ಕೆ ಗೊತ್ತಿಲ್ಲ. ನಾವು ಯಾವ ಸ್ಕೂಲು, ಕಾಲೇಜು, ಫ್ರೆಂಡ್ಸು, ಯಾವ ಗುರುಗಳು ನಮ್ಗೆ ಹೇಳಿಲ್ಲ ಇದರ ಉತ್ತರ ಗೀತೆ. ನಾವು ಮೊದಲ ಹೊರಡು ಇದನ್ನ ಫಸ್ಟ್ ಟೈಮ್ ಕೇಳ್ತಾ ಇದ್ದೀವಿ. ಹೌದು, ಅದು ಅಷ್ಟು ರಹಸ್ಯ ಇದೆ ಗುರುಜಿ. ಹೌದು, ಖಂಡಿತ. ಮೋಕ್ಷ ಸಾಧನೆ ಪೂರ್ತಿಯಾಗಿ ಅಂದ್ರೆ ತುಂಬಾ ಚಿಕ್ಕದದು ಉತ್ತರ ಗೀತೆ ಅನ್ನೋದು. ತುಂಬಾ ಸುಮಾರು ಒಂದು 30 ಶ್ಲೋಕಗಳಿರುತ್ತೆ ಅಷ್ಟೇ, ಜಾಸ್ತಿ ಇಲ್ಲ. ಅದರಲ್ಲಿ ಪೂರ್ತಿ ಮೋಕ್ಷದ ಬಗ್ಗೆನೇ ಇದೆ, ಅದರಲ್ಲಿ. ಮತ್ತೆ ಆತ್ಮ ಪರಮಾತ್ಮನ ಬಗ್ಗೆ ಸಾಕಷ್ಟು ವಿಷಯಗಳಿದೆ ಅದರಲ್ಲಿ. ಹಾಗಾಗಿ ತುಂಬಾ ಅದ್ಭುತವಾಗಿರುತ್ತೆ. ನಾವು ಸ್ಕೂಲು, ಕಾಲೇಜು, ಫ್ರೆಂಡ್ಸು, ಯಾವ ಗುರುಗಳು ನಮ್ಗೆ ಹೇಳಿಲ್ಲ ಇದ್ರ ಬಗ್ಗೆ. ಇದ್ರ ಉತ್ತರ ಗೀತೆ ನಾನು ಮೊದಲ ಹೊರಡು ಇದನ್ನ ಫಸ್ಟ್ ಟೈಮ್ ಕೇಳ್ತಾ ಇದ್ದೀವಿ ಗುರುಜಿ. ಇನ್ನೊಂದು ಪ್ರಶ್ನೆ, ಬ್ರಹ್ಮವಿದ್ಯೆ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ವಿದ್ಯೆ ಅಂತ ಹೇಳಿ, ಈ ಬ್ರಹ್ಮವಿದ್ಯೆ ಕಲಿಯುವುದರಿಂದ ನಮಗೇನು ಪ್ರಯೋಜನ ಗುರುಜಿ?
ತುಂಬಾ ಒಳ್ಳೆ ಪ್ರಶ್ನೆ. ಅನ್ಯ ವಿದ್ಯೆ ಪರಿಜ್ಞಾನಂ ನಾವಶ್ಯಂ ಸರ್ವಂ ಭವೇತ್ ಬ್ರಹ್ಮ ವಿದ್ಯೆ ಪರಿಜ್ಞಾನಂ ಬ್ರಹ್ಮ ಪ್ರಾಪ್ತಿ ಕರ್ಮ ಸ್ಥಿರಮ ಅಂತ ಹೇಳಿದ್ದಾರೆ ಮಹರ್ಷಿಗಳು. ಓಕೆ. ಅನ್ಯ ವಿದ್ಯೆ ಪರಿಜ್ಞಾನ ಚತುಷ್ಷಷ್ಟಿ ಕಲೆಗಳಿದೆಯಂತೆ. ಅನ್ಯ ವಿದ್ಯೆ. ಚತುಷ್ಷಷ್ಟಿ ಕಲೆಗಳು ನಾರದ ಮಹರ್ಷಿ, ವ್ಯಾಸ ಮಹರ್ಷಿ ಮುಂತಾದ ಮಹರ್ಷಿಗಳು ಈ ಚತುಷ್ಷಷ್ಟಿ ಕಲೆಗಳನ್ನ ಕಲ್ತಿ ಮನುಷ್ಯಾಂತಿಯನ್ನ ಹಾಳು ಮಾಡ್ಕೊಂಡ್ಬಿಟ್ರಂತೆ. ಆ ಮನುಷ್ಯಾಂತಿಗೋಸ್ಕರ ಮತ್ತೆ ಪಡೆಯೋದಕ್ಕೆ ಏನಾದ್ರೂ ಬೇರೆ ಇದೆಯಾ ಅಂತ ಅವರು ಪ್ರಯತ್ನ ಮಾಡಿದಾಗ ಕಡೆದಾಗಿ ಬ್ರಹ್ಮ ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ಜ್ಞಾನವನ್ನ ಪಡೆದ್ರಂತೆ. ಆಗ ಅವ್ರಿಗೆ ಮನುಷ್ಯಾಂತಿ ಸುಖ ಸಂತೋಷ ಅನ್ನೋದು ಲಭಿಸುತ್ತಂತೆ. ಹಾಗಾಗಿ ಅನ್ಯ ವಿದ್ಯೆಗಳು ಎಷ್ಟೇ ನಾವು ಮಾಡಿದ್ರು ಅದು ಹೊಟ್ಟೆಪಾಡಿಗಷ್ಟೇನೆ. ಅದರಿಂದ ಜ್ಞಾನ ಏನು ಬರೋದಿಲ್ಲ. ನಾವೆಷ್ಟೇ ಓದಿದ್ರುನು ಅದರಿಂದ ಹೊಟ್ಟೆಪಾಡಿಗಷ್ಟೇನೆ, ಜ್ಞಾನ ಅನ್ನೋದು ಏನು ಬರೋದಿಲ್ಲ. ಅನ್ಯ ವಿದ್ಯಾ ಪರಿಜ್ಞಾನಗಳು ಎಷ್ಟೇ ಇದ್ರು ಕೂಡ ನಮ್ ಕೆಲ್ಸಕ್ಕೆ ಬರಲ್ಲ. ನೀವು ಅದರಿಂದ ಎಷ್ಟೇ ಹೆಸರು ಮಾಡಿದ್ರು, ಎಷ್ಟೇ ದ್ರವ್ಯವನ್ನು ನೀವು ಸಾಧಿಸಿದ್ರು, ಪಡೆದಿದ್ರು, ಈ ಉಪಾಧಿ ಇರೋವರೆಗೂ ಅಷ್ಟೇ ಕೆಲ್ಸಕ್ಕೆ ಬರುತ್ತೆ. ತದನಂತರ ಅದು ಕೆಲ್ಸಕ್ಕೆ ಬರಲ್ಲ, ಅಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ. ಹಾಗಾಗಿ ಬ್ರಹ್ಮ ವಿದ್ಯೆ ಅನ್ನೋದು ತಮಾಷೆಯಾಗಿರುವಂತಹ ವಿದ್ಯೆ ಅಲ್ಲ. ಅದು ಜನ್ಮ ಜನ್ಮಕ್ಕೂ ನಮ್ಮ ಜೊತೆಯಲ್ಲೇ ಬರ್ತದೆ, ನಮ್ಮ ಕೈ ಹಿಡಿದು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಆ ತರದ್ದು ಬ್ರಹ್ಮ ವಿದ್ಯೆ ಅಂತ. ಹಾಗಾದ್ರೆ ಇದೇ ಬ್ರಹ್ಮ ವಿದ್ಯೆಯಿಂದ ನಮಗೆ ಹೇಗೆ ಗೊತ್ತಾಗುತ್ತೆ? ಒಂದೊಂದು ಪರಂಪರೆಯಲ್ಲಿ ಒಂದೊಂದು ವಿದ್ಯೆಯನ್ನು ಗುರುಗಳ ಮುಖಾಂತರ ಉಪದೇಶ ಮಾಡ್ತಾರೆ. ಇದೇ ಬ್ರಹ್ಮ ವಿದ್ಯೆ ಅಂತ ಹೇಗೆ ಗೊತ್ತಾಗುತ್ತದೆ? ತುಂಬಾ ಅದ್ಭುತವಾದಂತ ಪ್ರಶ್ನೆ ಇದು. ಇದಕ್ಕೆ ಶಾಸ್ತ್ರ ಪ್ರಮಾಣ ಭಗವದ್ಗೀತೆ 5ನೇ ಅಧ್ಯಾಯ 27ನೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಸ್ವಾಮಿ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ 5ನೇ ಅಧ್ಯಾಯ 27ನೇ ಶ್ಲೋಕ ಸ್ವಲ್ಪ ತಿಳಿಸ್ಕೊಡ್ತೀರಾ? ಬಹಳ ಜನಕ್ಕೆ ಕ್ಲಾರಿಫಿಕೇಶನ್ ಸಿಗುತ್ತೆ ಅಂತ ನೀವು ಅನ್ಸ್ತೀರಾ ಗುರು? ಖಂಡಿತ. ಸ್ಪರ್ಶಾನ್ ಕೃತ್ವಾನ್ ಬಹಿರ್ಬಾಹ್ಯಂ ಚಕ್ಷುಷೈವಂತರೆ ಭ್ರುವೋ ಪ್ರಾಣ ಅಪಾನ ಸಮಕೃತ್ವಂ ನಾಸಭ್ಯಂತರ ಚಾರಿಣವ್ ಅಂತೇಳಿ ಭಗವದ್ಗೀತೆ 5ನೇ ಅಧ್ಯಾಯ 27ನೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಸ್ವಾಮಿ ಹೇಳಿದ್ದಾರೆ. ಸ್ಪರ್ಶಾನ್ ಕೃತ್ವಾನ್ ಬಹಿರ್ಬಾಹ್ಯಂ. ಸ್ಪರ್ಶ ಅಂದ್ರೆ ಚರ್ನಿಂಗ್ ಮಾಡಬೇಕು, ನಮ್ಮ ಪ್ರಾಣವಾಯುವನ್ನ ಚರ್ನಿಂಗ್ ಮಾಡಬೇಕು. ಓಕೆ. ಕೃತ್ವಾನ್ ಬಹಿರ್ಬಾಹ್ಯಂ ಅಂದ್ರೆ ನಮ್ಮ ಏನು ಸೆನ್ಸಸ್ ಇದೆ ಅದನ್ನ ಆಚೆಗಡೆನೆ ಹಾಕ್ಬೇಕು. ಅಂದ್ರೆ ನಮ್ಮ ಪಂಚೇಂದ್ರಿಯಗಳನ್ನ ಒಳಗಡೆ ಅಡ್ಮಿಟ್ ಮಾಡಬಾರ್ದು, ಆಚೆನೆ ಬಿಟ್ಬಿಡ್ಬೇಕು ಅವನ್ನ. ಚಕ್ಷುಷೈವಂತರೆ ಭ್ರುವೋ, 2 ಕಣ್ಣುಗಳನ್ನ ಭ್ರೂ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಬೇಕು. ರೆಟಿನ ಇದೆಯಲ್ಲ, ಮೇಲಕ್ಕೆ ತಿರುಗಿಸಿ ಭ್ರೂ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನಿಲ್ಲಿಸ್ಬೇಕು. ಅಂದ್ರೆ ಇಲ್ಲಿ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡು ಅಂತ ಹೇಳಿಲ್ಲ, ಮತ್ತೆ ಕಣ್ಣು ತೆಗೆದುಕೊಂಡು ಧ್ಯಾನ ಮಾಡು ಅಂತ ಹೇಳಿಲ್ಲ. ಇಲ್ಲಿ ಶಾಸ್ತ್ರ ಪ್ರಮಾಣ ಏನಂದ್ರೆ 2 ಕಣ್ಣುಗಳ ಭ್ರೂ ಸ್ಥಾನಕ್ಕೆ ತಿರುಗಿಸು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಈ ಭ್ರೂ ಮಧ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಚಕ್ಷುಷೈವಂತರೆ ಭ್ರೂ ಪ್ರಾಣ ಅಪಾನ ಸಮಕೃತ್ವಂ. ಈ ಸೃಷ್ಟಿಗೆ ಕಾರಣ 2 ಶಕ್ತಿಗಳು. ಆ 2 ಶಕ್ತಿಗಳು ಈ ಸೃಷ್ಟಿಯನ್ನ ನಡೆಸ್ತಾ ಇದೆ. ಅದೇ 2 ಶಕ್ತಿಗಳು ನಮ್ಮ ದೇಹದ ಒಳಗಡೆನೂ ಇದೆ. ನಮ್ಮ ದೇಹದ ಒಳಗಡೆ ಉಚ್ಛ್ವಾಸ ನಿಶ್ವಾಸದ ರೂಪದಲ್ಲಿ ಕೆಲಸ ಮಾಡ್ತಾ ಇದೆ, ಬೇರೆ ಬೇರೆ ಆಯಾಮದಲ್ಲಿ, ಬೇರೆ ಬೇರೆ ಡೈಮೆನ್ಷನ್ ಅಲ್ಲಿ. ಆ 2 ಶಕ್ತಿಗಳನ್ನ ಸಮವಾಗಿ ತೆಗೆದುಕೊಂಡು ಬರಬೇಕು. ಪ್ರಾಣ ಅಪಾನ ಸಮಕೃತ್ವಂ. ಇಲ್ಲಿ ಸಮವಾಗಿ ತೆಗೆದುಕೊಂಡು ಬರಬೇಕು. ಯೋಗ ಸಾಧನೆಯ ಮುಖಾಂತರ ನಾವು ಆ 2 ಶಕ್ತಿಗಳನ್ನ ಅಂದ್ರೆ ಪ್ರಾಣ ಮತ್ತು ಅಪಾನವನ್ನ ಸಮವಾಗಿ ತೆಗೆದುಕೊಂಡು ಬರಬೇಕು. ನಾಸಭ್ಯಂತರ ಚಾರಿಣವು. ನಾಸ ಅಂತಂದ್ರೆ ಸ್ಯಾನ್ಸ್ಕ್ರಿಟ್ ಅಲ್ಲಿ ಮೂಗು ಅಂತ, ಅಭ್ಯಂತರ ಅಂತಂದ್ರೆ ಮೂಗು ಒಳಗಡೆ. ಆ 2 ಹೋಲ್ಸ್ ಇದೆಯಲ್ಲ, ಆ 2 ಹೋಲ್ಸ್ ಒಳಗಡೆಯಿಂದ ನಾವು ಮೇಲಕ್ಕೆ ತೆಗೆದುಕೊಂಡು ಹೋಗ್ಬೇಕು ಪ್ರಾಣವನ್ನ ಯೋಗ ಸಾಧನೆಯ ಮುಖಾಂತರ. ಯಾವಾಗ ನಾವು ಯೋಗ ಸಾಧನೆ ಮುಖಾಂತರ ಡೌನ್ವರ್ಡ್ಸ್ ಬಂದಿರುವಂತಹ ಪ್ರಾಣ ಶಕ್ತಿಯನ್ನ ಸಮವಾಗಿ ನಾವು ಅಪ್ವರ್ಡ್ಸ್ ತೆಗೆದುಕೊಂಡು ಹೋಗಿ ನಾಸಭ್ಯಂತರ ಚಾರಿಣವು ಉತ್ಪತ್ತಿ ಸ್ಥಾನದಲ್ಲಿ ಸೇರಿಸ್ತೀವೋ ಆಗ ನಮಗೆ ಆ ಒಂದು ಬಾಹ್ಯ ಆಕಾಶ ಅನುಭವ ಬರುತ್ತೆ. ನಾವು ಅದನ್ನೇ ಇಲ್ಲಿ ಮಾಡೋದು. ನಾವು
ಸಾಧನೆಯಲ್ಲಿ ಅದನ್ನೇ ಮಾಡೋದು. ಯೋಗ ಸಾಧನೆ. ನಮ್ಮ ಯೋಗ ಸಾಧನೆಯಲ್ಲಿ ನಾವು ಡೌನ್ವರ್ಡ್ಸ್ ಬಂದಿರುವಂತ ಪ್ರಾಣಶಕ್ತಿಯನ್ನ ಮತ್ತೆ ಅದನ್ನ ಅಪ್ವರ್ಡ್ಸ್ಗೆ ತಗೊಂಡೋಗಿ ಉತ್ಪತ್ತಿ ಸ್ಥಾನದಲ್ಲಿ ಲಯ ಮಾಡ್ಬಿಡ್ತೀವಿ. ಇದೇ ನಾವು ಮಾಡೋದು. ಶಾಸ್ತ್ರ ಪ್ರಮಾಣ ಕೂಡ ಇದೆ. ಶಾಸ್ತ್ರ ಪ್ರಮಾಣ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರ ಬಗ್ಗೆ. ಹಾಗಾಗಿ ನಾವು ಯಾವುದೇ ವಿದ್ಯೆಯನ್ನು ಕಲಿಬೇಕು ಅಂದ್ರೆ ಒಂದು ಗುರು ಪರಂಪರೆಯಿಂದ ಬಂದಿರಬೇಕು. ಎರಡನೇದು ಅದಕ್ಕೆ ಶಾಸ್ತ್ರ ಪ್ರಮಾಣ ಇರಬೇಕು. ಇಲ್ಲ ಅಂದ್ರೆ ಯಾವುದೋ ಪುಸ್ತಕಗಳಲ್ಲಿ ಓದಿ ಯಾವುದೋ ಒಂದು ಅವರೊಂದು ರೀತಿಯಲ್ಲಿ ಬರೆದಿರ್ತಾರೆ, ನಾವೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಂತೀವಿ, ಅದು ಇನ್ನೊಂದು ಆಗತ್ತೆ, ಅದು ವ್ಯರ್ಥ ಆಗತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮೋರ್ ಪರ್ಫೆಕ್ಟ್. ಅಂದ್ರೆ ಇಲ್ಲಿ ಯೋಗ ತಿಳ್ಕೊಂಡು ಯೋಗ ಸಾಧನೆಯಲ್ಲಿ ಇದ್ದುಕೊಂಡು ಸಾಧನೆಯನ್ನ ಮಾಡ್ತಾ ಇರುವಂತ ಗುರುಗಳ ಹತ್ರ ಹೋಗಿ ಆ ಸಾಧನೆಯನ್ನ ನಾವು ಕಲಿತುಕೊಂಡು ಅದನ್ನ ಸಾಧನೆ ಮಾಡಿದಾಗ ಆವಾಗ ಪರ್ಫೆಕ್ಟ್ ಆಗಿ ನಮಗೆ ಅದೇ ಅರ್ಥ ಆಗುತ್ತೆ. ಆ ಗುರು ಅನುಗ್ರಹದಿಂದ ಗುರು ಸೇವೆಯನ್ನ ಮಾಡಿ ಆ ಗುರುಗಳ ಹತ್ರ ನಾವು ಆ ಸಾಧನೆಯನ್ನ ನಾವು ಕಲ್ತ್ಕೊಂಡಾಗ ನಮ್ಗೆ ತುಂಬಾ ಬೇಗ ನಾವು ಆ ಸ್ಥಿತಿಗೆ ಸೇರ್ತೀವಿ. ಕೊನೆಯ ಪ್ರಶ್ನೆ, ಕೊನೆಯದಾಗಿ ಭಗವಂತ ಎಲ್ಲಿದ್ದಾನೆ? ತುಂಬಾ ಅದ್ಭುತವಾದಂತ ಪ್ರಶ್ನೆ. ಇದಕ್ಕೆ ಭಗವದ್ಗೀತೆ 18ನೇ ಅಧ್ಯಾಯ 61ನೇ ಶ್ಲೋಕದಲ್ಲಿ ಸ್ವಾಮಿ ಹೇಳಿದ್ದಾರೆ, ಈಶ್ವರ ಸರ್ವಭೂತಾನ ಹೃದಯೇಶರ್ಜುನ ತಿಷ್ಠತಿ ಭ್ರಮಿಯಾನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯಯ ಅಂತೇಳಿ ಹೇಳಿದ್ದಾರೆ ಸ್ವಾಮಿ. ಅಂದ್ರೆ ಈಶ್ವರ ಸರ್ವಭೂತಾನ ಎಲ್ಲ ಜೀವರಾಶಿಗಳಲ್ಲೂ ತಾನಿದ್ದಾನೆ. ಹೃದಯೇಶರ್ಜುನ ತಿಷ್ಠತಿ, ಎಲ್ಲಿದ್ದಾನೆ ಅಂದ್ರೆ ಹೃದಯ ಸ್ಥಾನದಲ್ಲಿ ತಿಷ್ಠಿತವಾಗಿ ಕುಳಿತಿದ್ದಾನೆ. ಭ್ರಮಿಯಾನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯಯ, ಹೃದಯ ಸ್ಥಾನದಲ್ಲಿ ಕುಳಿತುಕೊಂಡು ಎಲ್ಲ ಜೀವಗಳನ್ನು ಆಟ ಆಡಿಸ್ತಾ ಇದ್ದಾನೆ. ಹೇಗೆ ಯಂತ್ರಗಾರನು ಯಂತ್ರಗಳನ್ನೆಲ್ಲ ಆಟ ಆಡಿಸ್ತಾ ಇದ್ದಾನೋ, ಅಂದ್ರೆ ನಾವು ಈ ಯಂತ್ರಗಳನ್ನೆಲ್ಲ ಓಡಿಸ್ತೀವಲ್ಲ, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಯಂತ್ರಗಳು, ಉಪಕರಣಗಳು, ಮೊಬೈಲ್ಸ್ ಆಗಿರ್ಬೋದು, ಇವೆಲ್ಲ ಯಂತ್ರಗಳೇ. ನಾವ್ ಆಪರೇಟ್ ಮಾಡಿದ್ರೆ ಆಪರೇಟ್ ಆಗತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಆತರ ಆತ ಒಳಗಡೆ ಕುತ್ಕೊಂಡು ಎಲ್ಲ ಈ ಯಂತ್ರಗಳನ್ನ ಆಡಿಸ್ತಾ ಇದ್ದಾನೆ. ಈ ಸತ್ಯ ಗೊತ್ತಿಲ್ಲದೆ ನಾವು ಈ ಆಟ ನಮ್ದು ಅಂದ್ಕೊಂಡು ನಾವು ಜಾತಿ ಭೇದ, ಮತಭೇದ, ಲಿಂಗಭೇದ, ವಯೋಭೇದ, ನಾನು ಧನವಂತನು, ವಿದ್ಯಾವಂತನು ಅನ್ನೋ ಅಹಂಕಾರ ಭಾವನೆಯಿಂದ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಮತ್ತೆ ಹುಟ್ಟುತ್ತಾ ಸಾಯುತ್ತಾ ಈ ಕಷ್ಟಗಳಲ್ಲಿ, ದೇಹಕ್ಕೆ ಬರುವಂತಹ ಕಾಯಿಲೆಗಳಲ್ಲಿ, ಸಮಸ್ಯೆಗಳಲ್ಲಿ, ಕಾರ್ಪಣ್ಯಗಳಲ್ಲಿ ಮತ್ತೆ ಮತ್ತೆ ಬಿದ್ದು ಒದ್ದಾಡ್ತಾ ಇದೀವಿ ನಾವು. ಇದರಿಂದ ನಾವು ಇದು ತಗದು ಮಾನವನಿಗೆ, ಇದರಿಂದ ಅವನು ಈಚೆ ಬರಬೇಕು ಅಂತಂದ್ರೆ ಏಕೈಕ ಮಾರ್ಗ ಯೋಗ ಮಾರ್ಗ. ಯೋಗ ಸಾಧನೆಯಿಂದ ಅವನು ಈ ಹುಟ್ಟು ಸಾವಿನ ಚಕ್ರದಿಂದ ಅವನು ಈಚೆಗೆ ಬರ್ಬೋದು. ಇಲ್ಲ ಅಂದ್ರೆ ಮತ್ತೆ ಮತ್ತೆ ಹುಟ್ಟುತ್ತಾ ಸಾಯುತ್ತಾ ಮತ್ತೆ ಈ ಸಮಸ್ಯೆಗಳನ್ನೆಲ್ಲ ಎದುರಿಸ್ತಾ ಇರ್ತಾನೆ. ಹಾಗಾಗಿ ಪ್ರತಿಯೊಬ್ರು ವಿನಾ ಯೋಗ ಕಿಂಚಿತ್ ನಾಸ್ತಿ, ಸಾಕ್ಷಾತ್ಕಾರ ಅನುಭವ ಜ್ಞಾನಂ, ಜ್ಞಾನಂ ನಾನಾ ಕಲ್ಪಿತ ಜ್ಞಾನಂ ಅಜ್ಞಾನಂ ಅಂತ ನಮ್ಮ ಮಹರ್ಷಿಗಳು ಹೇಳಿದ್ದಾರೆ. ಅಂದ್ರೆ ನಾವು ನಾನಾ ರೀತಿ ಓದುತ್ತೀವಿ ಗ್ರಂಥಗಳನ್ನ, ಏನೇನೋ ನಮ್ಮ ಕಲ್ಪನೆಗಳನ್ನ ಮಾಡ್ಕೊಂತೀವಿ. ಇದು ಹಿಂಗಲ್ಲ, ಇದು ಹಿಂಗೆ ಅಂತ ತರ್ಕ ಮಾಡ್ತೀವಿ. ಲಲಿತಾ ಸಹಸ್ರನಾಮ ಮತ್ತೆ ವಿಷ್ಣು ಸಹಸ್ರನಾಮ ಮತ್ತೆ ಭಗವದ್ಗೀತೆ ಇತ್ಯಾದಿ ಗ್ರಂಥಗಳನ್ನ ಎಲ್ಲ ಓದ್ತೀವಿ. ಕೊನೆಗೆ ಇದೆಲ್ಲ ಇದು ಹಿಂಗೆ, ಇದು ಹಂಗೆ ಅಂತ ತರ್ಕ ಮಾಡ್ತೀವಿ. ಇದೆಲ್ಲ ಅಜ್ಞಾನ ಅಂತ ಹೇಳ್ಬಿಟ್ರು. ಸ್ವಾತ್ಮ ದರ್ಶನ ಜ್ಞಾನಂ ಜ್ಞಾನಂ ಅಂದ್ರೆ ನೀನು ಸ್ವಂತ ಅನುಭವವನ್ನ ಪಡಿಬೇಕು. ಯೋಗ ಸಾಧನೆ ಮುಖಾಂತರ ನೀನು ಸಾಕ್ಷಾತ್ಕಾರವನ್ನು ಪಡಿಬೇಕು. ಅದೇ ಜ್ಞಾನಿ, ನಿಜವಾದ ಜ್ಞಾನ. ಅದಿಲ್ಲದೆ ನಾವೆಷ್ಟೇ ಹೇಳಿದ್ರು ಅದು ವ್ಯರ್ಥ. ಹಾಗಾಗಿ ಪರಮಾತ್ಮ ಅನ್ನುವನು ಎಲ್ಲ ಕಡೆ ಇದ್ದಾನೆ, ಒಂದೇ ಕಡೆಗೆ ಸೀಮಿತ ಆಗಿಲ್ಲ. ಈಗ ವಿಶ್ವನಾಥ ಕಾಶಿಗೆ ಮಾತ್ರ ಸೀಮಿತ ಅಂತಂದ್ರೆ, ಕಾಶಿ ವಿಶ್ವನಾಥ ಕಾಶಿಗೆ ಮಾತ್ರ ಸೀಮಿತ ಅಂದ್ರೆ ಲಿಮಿಟ್ ಆಯ್ತಾ, ಅನ್ಲಿಮಿಟ್ ಆಯ್ತಾ? ಲಿಮಿಟ್ ಆಯ್ತು. ಅಲ್ಲಿ ಲಿಮಿಟ್ ಆಯ್ತು, ಅಲ್ಲಿ ಹೌದು ಲಿಮಿಟ್ ಆಯ್ತು. ಮತ್ತೆ
ವಿಶ್ವನಾಥ ಎಲ್ಲ ಕಡೆನೂ ಇದ್ದಾನೆ, ಕಾಶಿಯಲ್ಲಿ ಮಾತ್ರನೇ ಇಲ್ಲ. ಅದು ಏನಂದ್ರೆ ಆ ಎಲ್ಲರಿಗೂ ಅರ್ಥ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು ಕ್ಷೇತ್ರ, ಅದರ ಒಂದು ಮಹಿಮೆ ಅಂತ ಮಾಡಿದ್ರು ಅಷ್ಟೇನೆ. ಆದ್ರೆ ಪರಮಾತ್ಮನವನು ಎಲ್ಲ ಕಡೆ ಇದ್ದಾನೆ, ಅದು ನಮ್ಮ ಒಳಗಡೆನೆ ಇದ್ದಾನೆ, ಆಚೆ ಕಡೆ ಹುಡುಕೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮನು ಮಹರ್ಷಿ ಕೂಡ ಮನು ಧರ್ಮಶಾಸ್ತ್ರದಲ್ಲಿ ಪ್ರವೃತ್ತಂಚ ನಿವೃತ್ತಂಚ ದ್ವಿವಿಧಂ ವೈದ ಮಾರ್ಗಿತಂ ಅಂತ ಹೇಳಿದ್ದಾರೆ. ಅಂದ್ರೆ ಪ್ರವೃತ್ತಿ ನಿವೃತ್ತಿ ಅನ್ನೋ 2 ಮಾರ್ಗಗಳು ಇದೆಯಂತೆ. ಪ್ರವೃತ್ತಿ ಕರ್ಮಿ ಲಕ್ಷಣಂ, ನಿವೃತ್ತಿ ಜ್ಞಾನಿ ಲಕ್ಷಣಂ ಅಂತ ಹೇಳಿದ್ರು. ಪ್ರವೃತ್ತಿಯಲ್ಲಿ ಕರ್ಮಿ, ಅವನು ಕರ್ಮ ಮಾಡ್ತಾನೆ ಸದಾ. ಅವನು ಇಲ್ಲಿಲ್ಲ ಅಂತ ಅಲ್ಲಿ ಹೋಗ್ತಾನೆ, ಅಲ್ಲಿಲ್ಲ ಅಂದ್ರೆ ಇನ್ನೊಂದ್ ಜಾಗಕ್ಕೆ ಹೋಗ್ತಾನೆ, ಅಲ್ಲಿಲ್ಲ ಅಂತ ಮತ್ತೊಂದ್ ಜಾಗಕ್ಕೆ ಹೋಗಿ ಹಿಂಗೆ ಸುತ್ತಾಡ್ತಾನೆ ಇರ್ತಾನೆ ಅವನು. ಇವನ್ನ ಕರ್ಮಿ ಅಂತ ಹೇಳಿದ್ರು. ಜ್ಞಾನಿ ಏನ್ ಮಾಡ್ತಾನೆ, ಅವನ ಒಳಗಡೆ ಇರುವಂತಹ ಪರಮಾತ್ಮನನ್ನೇ ಹುಡ್ಕೋ ಪ್ರಯತ್ನ ಮಾಡ್ತಾನೆ. ಅವನಿಗೆ ಆ ಸಾಕ್ಷಾತ್ಕಾರ ಆಗುತ್ತೆ, ಪರಮಾತ್ಮನ ಸಾಕ್ಷಾತ್ಕಾರ ಆಗುತ್ತೆ. ಅವನಿಗೆ ಜ್ಞಾನಿ ಅಂತ ಹೇಳಿದ್ರು. ಪ್ರವೃತ್ತಿ ನಿವೃತ್ತಿ ಅನ್ನೋ 2 ಮಾರ್ಗಗಳಿದಾವೆ. ಯಾರಿಗೇ ಆಗ್ಲಿ ಬೇಸಿಕ್ ಬೇಕೇ ಬೇಕು. ಆಲ್ಫಾಬೆಟ್ಸ್ ಕಲಿಬೇಕು, ವರ್ಡಿಂಗ್ಸ್ ಕಲಿಬೇಕು, ಸೆಂಟೆನ್ಸ್ ಮಾಡೋದು ಕಲಿಬೇಕು, ಆಮೇಲೆನೆ IAS IPS ಆಗೋದು. ಹಾಗೆ ಡೈರೆಕ್ಟ್ ಆಗೋದಕ್ಕೆ ಆಗಲ್ಲ. ಆದ್ರೆ ಅದ್ರಲ್ಲೇ ಇದ್ದೋದ್ರೆ ಪ್ರಯೋಜನ ಇಲ್ಲ. ಅದರಿಂದ ಇದಕ್ಕೆ ಬೆಳಿಬೇಕು, ಅದು ಇಂಪಾರ್ಟೆಂಟ್. ಇದು ಅಷ್ಟೇ, ಪ್ರವೃತ್ತಿ ಮಾರ್ಗ ಒಂದು ಬೇಸಿಕ್. ಅದು ದೇವಿ ದೇವತೆ ಒಂದು ನಮ್ಮ ಶಾಸ್ತ್ರಗಳು ಈ ರೀತಿ ಇದೆ ಅಂತ ತಿಳ್ಕೊಳೋದಕ್ಕಷ್ಟೇ ಅದು. ಬಟ್ ಅಲ್ಲೇ ಇದು ಹೋಗ್ಬಿಟ್ರೆ ಪ್ರಯೋಜನ ಇಲ್ಲ. ಅಲ್ಲಿಂದ ನಿವೃತ್ತಿ ಮಾರ್ಗಕ್ಕೆ ಬೆಳಿಬೇಕು, ಪ್ರವೃತ್ತಿಯಿಂದ ನಿವೃತ್ತಿಗೆ ಬೆಳಿಬೇಕು. ಅವರು ಜ್ಞಾನಿ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಸ್ವಾಮಿ ಕೂಡ ಹೇಳಿದ್ದಾರೆ, ಲೋಕೆ ಅಸ್ಮಿನ್ ದ್ವಿವಿಧ ನಿಷ್ಠ ಪುರ ಪ್ರೋಕ್ತಮಯನಾಗ ಜ್ಞಾನಯೋಗೇನ ಸಾಂಖ್ಯನಂ ಕರ್ಮಯೋಗೇನ ಯೋಗಿನಂ ಅಂತ ಹೇಳಿದ್ದಾರೆ. ಅಂದ್ರೆ ಅಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಎಷ್ಟೊಂದು ನಿಷ್ಠೆಗಳಿದೆ ಅಂತ ಹೇಳಿಲ್ಲ. ಅಲ್ಲಿ 2 ನಿಷ್ಠೆಗಳು ಹೇಳಿದ್ರು. ಯಾವ್ದು ಅದು ಅಂತಂದ್ರೆ ಜ್ಞಾನಯೋಗೇನ ಸಾಂಖ್ಯನಂ. ಜ್ಞಾನಿಗಳು ಸಾಂಖ್ಯದಲ್ಲಿ ಹೋಗ್ಬಿಡ್ತಾರೆ. ಅವರು ನೇತಿ ನೇತಿ ವಾಕ್ಯ ಅಂತ ಹೇಳಿ ಸಾಂಖ್ಯ ಮಾರ್ಗದಲ್ಲಿ ರಾಕೆಟ್ ಸ್ಪೀಡ್ ಅಲ್ಲಿ ಹೋಗ್ತಾರೆ. ಅವರು ಎಲ್ಲ ಹೆಂಡತಿ ಮಕ್ಕಳು ಸಂಸಾರ ತಂದೆ ತಾಯಿಗಳೆಲ್ಲರನ್ನೂ ಬಿಟ್ಟು ಹೋಗ್ತಾರೆ. ಅವರು ರಾಕೆಟ್ ಸ್ಪೀಡ್ ಅಲ್ಲಿ ಹೋಗಿ ಅವರು ಬೇಗ ಸೇರ್ತಾರೆ. ಮತ್ತೆ ಕರ್ಮಯೋಗಿ ಕೂಡ ಏನ್ ಮಾಡ್ತಾನೆ, ಆತ ಕೂಡ ಸಂಸಾರದಲ್ಲಿ ಇದ್ದುಕೊಂಡು ಬರುವಂತಹ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ಕೊಂಡು ನಿಧಾನವಾಗಿ ಪಿಪೀಲಿಕ ಮಾರ್ಗ ಆತಂದು. ಪಿಪೀಲಿಕ ಮಾರ್ಗ ಅಂದ್ರೆ ಇರುವೆ ನಿಧಾನವಾಗಿ ನಡ್ಕೊಂಡು ಹೋಗಿ ಮರವನ್ನ ಹತ್ತಿ ಆ ಮರದಲ್ಲಿರೋ ಹಣ್ಣನ್ನ ಸವಿಯತ್ತೆ ಅದು. ಇವನು ಜ್ಞಾನಿ ಕೂಡ ವಿಹಂಗ ಮಾರ್ಗದಲ್ಲಿ ಬರ್ತಾನೆ. ರೆಕ್ಕೆ ಚಾಚ್ಕೊಂಡು ಪಕ್ಷಿ ಹೇಗೆ ಬರುತ್ತೆ ಹಾಗೆ ಪಕ್ಷಿ ರೆಕ್ಕೆ ಚಾಚ್ಕೊಂಡು ಬಂದು ವಿಹಂಗ ಮಾರ್ಗದಲ್ಲಿ ಮರದ ಮೇಲೆ ಕುತ್ಕೊಂಡು ಅದು ಕೂಡ ಹಣ್ಣನ್ನ ಸವಿಯತ್ತೆ. ಆದ್ರೆ ಹಣ್ಣನ್ನು ಸಿಕ್ತು ಅಂತಂದ್ರೆ ಪರವಾಗಿಲ್ಲ, ಹಣ್ಣು ಅದ್ರ ಕೈಗೆ ಸಿಗ್ಲಿಲ್ಲ ಕೆಳಗಡೆ ಬಿದ್ದೋಯ್ತು ಅಂತಂದ್ರೆ, ಅದ್ರ ಬಾಯಿ ಸಿಗ್ಲಿಲ್ಲ ಕೆಳಗಡೆ ಬಿದ್ದೋಯ್ತು ಅಂದ್ರೆ ಅವನು ಅಲ್ಲಿ ಭ್ರಷ್ಟನಾಗ್ಬಿಡ್ತಾನೆ. ಅಲ್ಲಿ ಕೂಡ ರಿಸ್ಕ್ ಇದೆ. ಇವನು ನಿಧಾನವಾಗಿ ನಡ್ಕೊಂಡು ಹೋಗಿ ಇವನು ಕೂಡ ಸಾಕಷ್ಟು ಕಷ್ಟಗಳನ್ನ ಬಿದ್ದು ಕೊನೆಗೆ ದಡ ಸೇರ್ಬೇಕು. ಅವನು ಇಲ್ಲೇ ಎಲ್ಲಾದ್ರೂ ಸಿಕ್ಕಾಕೊಂಡ್ರೆ ಅಲ್ಲೇ ಇದ್ದೋಗ್ಬಿಡ್ತಾನೆ, ಮುಂದಕ್ಕೆ ಹೋಗೋದಿಲ್ಲ ಇವನು ಕೂಡ. ಹಾಗಾಗಿ ಆದ್ರೆ ಇಬ್ಬರಿಗೂ ಗಮ್ಯ ಒಂದೇ, ಮಾರ್ಗಗಳು ಬೇರೆ ಬೇರೆ ಸೂಚಿಸಿದ್ದಾರೆ ಸ್ವಾಮಿ, ಆದ್ರೆ ಇಬ್ಬರಿಗೂ ಗಮ್ಯ ಒಂದೇ. ಇವನು ಪಿಪೀಲಿಕ ಮಾರ್ಗದಲ್ಲಿ ಹೋಗಿ ಹಣ್ಣನ್ನ ಸವಿತಾನೆ, ಇವನು ವಿಹಂಗ ಮಾರ್ಗದಲ್ಲಿ ಹೋಗಿ ಹಣ್ಣನ್ನ ಸವಿತಾನೆ. ಇಬ್ಬರಿಗೂ ಗಮ್ಯ ಒಂದೇ, ಮಾರ್ಗಗಳು ಬೇರೆ ಬೇರೆ. ಇನ್ ಸ್ವಲ್ಪ ಬೇಗ ಹೋಗ್ತಾನೆ, ನಿಧಾನಕ್ಕೆ ಹೋಗ್ತಾನೆ ಅಷ್ಟೇ. ಆತರ ನಾವು ಈ ಸತ್ಸಂಗದಲ್ಲಿ ತುಂಬಾ ಮುಖ್ಯವಾಗಿ ಈ ರೀತಿ ವಿಚಾರಣೆಗಳಿರುತ್ತದೆ. ಇದೇ ವಿಚಾರಣೆ ಜಾಯಿತೆ ಜ್ಞಾನಂ. ಯಾವುದೇ ವಿಷಯದ ಬಗ್ಗೆ ವಿಚಾರಣೆಯನ್ನ ನಡೆಸಿದಾಗ ಮಾತ್ರ ಅದರ ಪೂರ್ವ ಪರಂಪರೆಗಳು ನಮ್ಗೆ ಅರ್ಥ ಆಗತ್ತೆ, ತತ್ಪರವಾಗಿರುವಂತಹ ಜ್ಞಾನ ನಮಗೆ ಲಭಿಸುತ್ತೆ. ಹಾಗಾಗಿ ಯಾವುದೇ ವಿಷಯನೂ ನಾವು ವಿಚಾರಣೆಯನ್ನ ಮಾಡಬೇಕು. ಈ ಸತ್ಸಂಗದಲ್ಲಿ ಈ ರೀತಿ ವಿಚಾರಣೆಗಳ ನಡೆಯುತ್ತೆ. ಈ ವರ್ಡನ್ನು ನಾವು ಭಗವದ್ಗೀತೆಯಿಂದ ಯೋಗ ಸಾಧನೆ ಅಂತ ನಮಗೆ ಗೊತ್ತಿರಲಿಲ್ಲ. ಭಗವದ್ಗೀತೆ ಅಂದ್ರೆ ಬರೀ ಭಜನೆ, ಅದರಿಂದ ನೃತ್ಯ, ಅದರಿಂದ ಹಾಡುಗಳು,
ಇದನ್ನೇ ನಾವು ನಮಗೆ ಗೊತ್ತಿರೋದು. ಧನ್ಯವಾದಗಳು ಗುರುಜಿ. ತುಂಬಾ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಕ್ಕಿದೆ. ನಾವು ಯಾವ ಸ್ಕೂಲು, ಕಾಲೇಜು, ಫ್ರೆಂಡ್ಸು, ರಿಲೇಟಿವ್ ಅಲ್ಲೂ ಯಾವ ಗುರುಗಳಲ್ಲೂ ನಾವು ಕೇಳಿಲ್ಲ ಈ ತರ ರಹಸ್ಯ, ಜೀವನದ ರಹಸ್ಯಗಳು. ಮತ್ತೆ ನಮ್ಮ ಗೊಂದಲವಾದ ಪ್ರಶ್ನೆಗಳಿಗೆ ನಿಮ್ಮ ಕಡೆಯಿಂದ ತುಂಬಾ ಉತ್ತರ ಸಿಕ್ಕಿದೆ. ಅದು ಉಚಿತವಾಗಿ ನೀವು ಹೇಳುವುದರಿಂದ ಕೆಲವು ಜನಗಳಿಗೆ ಅನುಕೂಲ ಆಗಲಿ ಅಂತ ನಾವು ಒಂದು ಸಣ್ಣ ಪ್ರಯತ್ನ. ಧನ್ಯವಾದಗಳು ಗುರುಜಿ. ಜೈ ಸಿದ್ಧ. ವಹಿಸಿದ್ದು